ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಪ್ಯಾರಾಮೆಡಿಕಲ್ ಮಾಡಿ ಅಥವಾ ನರ್ಸಿಂಗ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಆದರೆ ಸಬ್ಜೆಕ್ಟ್ ಒಳಗಡೆ ಏನಾದರೂ ಫೇಲ್ ಆಗಿದ್ದರೆ, ಅಥವಾ ನೀವೇನಾದರೂ ಇವಾಗ ಪ್ಯಾರಾಮೆಡಿಕಲ್ ಮಾಡಬೇಕು, ಪ್ಯಾರಾಮೆಡಿಕಲ್ ನಾವೇನಾದರೂ ಫೇಲ್ ಆದರೆ ನಾವು ಮನೇಲಿ ಕೂತ್ಕೋಬೇಕಾ? ಇದೊಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ BA BCom ಇಂಥ ಒಂದು ಡಿಗ್ರಿಗಳಲ್ಲಿ ಎಲ್ಲಿ ತನಕ ಅವರಿಗೆ ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ, ಸೊ ಅಲ್ಲಿ ತನಕ ಅವರುಗಳಿಗೆ ಯಾವುದೇ ಥರಂಥ ಕೆಲಸಗಳನ್ನು ಕೊಡೋದಿಲ್ಲ. ಅದೇ ನಮ್ಮ ಒಂದು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ, ಅಂದರೆ ಅವರು 1 ವರ್ಷ ಓದಿ ಅಥವಾ 2 ವರ್ಷ ಓದಿ ಫೈನಲ್ ಇಯರ್ ಎಕ್ಸಾಮ್ ಒಳಗಡೆ ಫೇಲ್ ಆಗಿದ್ದರು, ಸೊ ಅಲ್ಲಿ ಪಾಸ್ ಆಗೋ ತನಕ ಮನೇಲಿ ವೇಟ್ ಮಾಡಬೇಕಾ? ಈ ಥರ ಏನಾದರೂ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿದ್ದರೆ, ಸೊ ಅದಕ್ಕೆ ಈ ಸೊಲ್ಯೂಷನ್ ವಿಡಿಯೋ ಇದೆ. ಏನಂತಂದರೆ, ಸೊ ಸುಮಾರು ಪ್ರತಿ ವರ್ಷ ನಾನು ನೋಡಿದವರ ಹಾಗೆ ನನ್ನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ವಿದ್ಯಾರ್ಥಿಗಳು ಕೂಡ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಸಬ್ಜೆಕ್ಟ್ ಒಳಗಡೆ ಫೇಲ್ ಆಗಿದ್ದರೂ ಕೂಡ ಸೊ ಅವರುಗಳಿಗೆ ಬೆಂಗಳೂರು ಅಥವಾ ತಮ್ಮ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗ್ತಾರೆ. ಸೊ ಎಲ್ಲಿ ತನಕ ಅಂತಂದರೆ ಅವರುಗಳಿಗೆ ಅರೌಂಡ್ 15,000 ತನಕನೂ ಫೇಲ್ ಆದರೂ ಕೂಡ ಸ್ಯಾಲ್ರಿನ ಕೊಡ್ತಾರೆ. ಸೊ OT ಇರ್ಬೋದು, DMLT ಇರ್ಬೋದು, ಆಪ್ಥಾಲ್ಮಾಲಜಿ ಇರ್ಬೋದು, ಪ್ಯಾರಾಮೆಡಿಕಲ್ ಎಲ್ಲ ಕೋರ್ಸ್ಗಳಲ್ಲೂ ಕೂಡ ಒಂದು ಏನು ಮಾಡ್ತಾರೆ ಅಂದರೆ, ಮಿನಿಮಮ್ ಅವರು ಎಲ್ಲಿ ತನಕ ಪಾಸ್ ಆಗಿ ಬರೋದಿಲ್ಲ, ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಸಬ್ಮಿಟ್ ಮಾಡೋದಿಲ್ಲ, ಅಲ್ಲಿ ತನಕ ಹಾಸ್ಪಿಟ್ಲ್ನವರು ಅವ್ರುಗಳಿಗೆ 15,000 ತನಕ ಸ್ಯಾಲ್ರಿ ಕೊಟ್ಟು ಕೆಲಸವನ್ನು ಕೊಡ್ತಾರೆ. ಇದು ನಿಜ, ಇದು ಫ್ಯಾಕ್ಟ್ ಕೂಡ ಹೌದು. ಸೊ ಇದಕ್ಕೆ ನಾವು ಒಂದು ಕಂಡೀಷನ್ ಇದೆ. ಏನು ಕಂಡೀಷನು ಅಂತಂದರೆ, ಸೊ ನಿಮ್ಮಗಳಿಗೆ ಪ್ರಾಕ್ಟಿಕಲಿ ನಾಲೆಜ್ ಇರಲೇಬೇಕು. ನಿಮ್ಮಲ್ಲಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಡೀತದೆ. ಮಾರ್ಕ್ಸ್ ಕಾರ್ಡ್ ಇಲ್ಲ ಸರ್ ಅಂತಂದರೂ ಕೂಡ ನಿಮಗೆ ಜಾಬನ್ನು ಕೊಡ್ತಾಯಿದ್ದಾರೆ ಅವರು. ಆದರೆ ಎದಕ್ಕೆ ಕೊಡ್ತಾಯಿದ್ದಾರೆ ಜಾಬ್ ಅಂತಂದರೆ, ನಿಮ್ಮಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಎಂಥದ್ದು? DMLT ಮಾಡಿದರೆ ನಿಮಗೆ ಬ್ಲಡ್ ಡ್ರಾ ಮಾಡೋಕ್ಕೆ ಬರಬೇಕು, ಟೆಸ್ಟ್ಗಳನ್ನು ಮಾಡೋಕ್ಕೆ ಬರಬೇಕು, ಟೆಸ್ಟ್ ಬಗ್ಗೆ ನಾಲೆಜ್ ಇರಬೇಕು. ಆವಾಗ ನಿಮಗೆ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೂ ಕೂಡ ನಿಮಗೆ 15,000 ತನಕ ಸ್ಯಾಲ್ರಿಯನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚು ಕೂಡ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಬೆಂಗಳೂರು ಸೈಡಲ್ಲಿ. ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಅಂತಂದರೆ, ನಿಮ್ಮಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು, OTಯಲ್ಲಿ ಕೆಲಸ ಮಾಡುವಂಥ ನಾಲೆಜ್ ಇರಬೇಕು, OT ಕೋರ್ಸನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ. ಆಮೇಲೆ ಕೆನ್ನುಲಾ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಈ ಥರ ಒಂದು ಬೇಸಿಕ್ ಅವ್ರುಗಳಿಗೆ ಪ್ರಾಕ್ಟಿಕಲ್ ಮಾಡೋಕ್ಕೆ ಬರಲೇಬೇಕು. ಅಂದರೆ ಮಾತ್ರ ಅವ್ರುಗಳಿಗೆ ಏನು ಮಾಡ್ತಾರೆ, ಫೇಲ್ ಆಗಿದ್ದರೂ ಕೂಡ ನೀವು 10 ವರ್ಷ ಫೇಲ್ ಆಗಿ ಬನ್ನಿ, ಮಾರ್ಕ್ಸ್ ಕಾರ್ಡ್ ಇಲ್ಲಾಂದ್ರೂ ಕೂಡ ನಿಮಗೆ ಜಾಬ್ ಸಿಗುತ್ತೆ ನಮ್ಮ ಪ್ಯಾರಾಮೆಡಿಕಲ್ GNM ನರ್ಸಿಂಗ್. ಈ ಒಂದು GNM ನರ್ಸಿಂಗಲ್ಲಿ ನೀವು ಒಂದು ಪ್ರೈವೇಟ್ ಕಾಲೇಜಲ್ಲಿ ನಾವು ಮಾಡಿದ್ದೀವಿ ಸರ್, ಆದರೆ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ನಾವೇನು ಮಾಡಬೇಕಂದ್ರೆ ನೀವು ಪ್ರಾಕ್ಟಿಕಲಿ ನಾಲೆಜ್ ತೊಗೊಂಡು ನೀವು ಏನೊಂದು ಪಾಸ್ ಆಗಲಿಲ್ಲ ಅಂದರೂ ಕೂಡ ನೀವು ಜಾಬನ್ನು ಮಾಡ್ಬೋದು. ಮತ್ತು ನಾವು ಪಾಸೇ ಆಗಲಿಲ್ಲ ಅಂದ್ರೆ ಮುಂದೆ ಏನು ಅಂತಂದರೆ, ಅದು ಹಾಸ್ಪಿಟ್ಲ್ ಮೇಲೆ ಡಿಸೈಡ್ ಆಗುತ್ತೆ. ಯಾಕಂತಂದರೆ ಒಂದಷ್ಟು ಹಾಸ್ಪಿಟ್ಲ್ ಒಳಗಡೆ ESI PFಗಳನ್ನು ಕೊಡಬೇಕು, ಫೆಸಿಲಿಟಿಗಳನ್ನು ಕೊಡಬೇಕಂದ್ರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ಗಳನ್ನು ಕೊಡಲೇಬೇಕಾಗುತ್ತೆ. ಪಾಸ್ ಆಗಿರುವಂಥ ಜೆರಾಕ್ಸ್ಗಳನ್ನು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಸ್ಯಾಲ್ರಿಗಳನ್ನು ಹೈಕ್ ಮಾಡ್ಬೋದು, ಪ್ರಮೋಷನ್ ಮಾಡ್ಬೋದು, ಅಥವಾ ಏನು ಮಾಡ್ಬೋದು ಅಂದರೆ ESI PF ಬೇರೆ ಬೇರೆ ಫೆಸಿಲಿಟಿಗಳನ್ನು ಕೊಡಲಿಕ್ಕೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದರ ಸಲುವಾಗಿ ಅವರು ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾರೆ. ಇಲ್ಲ ಸರ್, ನಾನು ಮಾರ್ಕ್ಸ್ ಕಾರ್ಡೇ ಕೊಡೋದಿಲ್ಲ, ನನ್ನ ಹತ್ರ ಇಲ್ಲವೇ ಇಲ್ಲ, ನಾನು 2-3 ವರ್ಷ ಮಟ್ಟ ನಾನು ಮಾರ್ಕ್ಸ್ ಕಾರ್ಡೇ ಕೇಳಕ್ಕೆ ಹೋಗಬೇಡಿ ಅಂತಂದರೆ ಅವರು ನಿಮಗೆ ಕಡಿಮೆ ಸ್ಯಾಲ್ರಿಯಲ್ಲಿ ದುಡಿಸ್ಕೊತಾರೆ. ಕಡಿಮೆ ಸ್ಯಾಲ್ರಿ ನೀವು ಜಾಬ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ಹೋಪ್ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಯಾರಾಮೆಡಿಕಲ್ಗೆ ನೀವೇನಾದರೂ ಬರಬೇಕು ಅಂತಂದರೆ, GNM ನರ್ಸಿಂಗ್ ಬರಬೇಕು ಅಂತಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಫೇಲ್ ಆದರೂ ಕೂಡ ಜಾಬ್ಗಳನ್ನು ಮಾಡ್ಕೊಳ್ಬೋದು. ಕಂಡೀಷನ್ ನೆನಪಿರಲಿ, ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇರಲೇಬೇಕು. ನೀವು ಒಂದು ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ನೀವು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಚೆನ್ನಾಗಿದ್ದರೆ ನಿಮಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿ ಪರ್ಸೆಂಟೇಜ್ ಬೇಸ್ ಮೇಲೆ ಸ್ಯಾಲ್ರಿಗಳನ್ನು ಕೊಡೋದಿಲ್ಲ. ಆಮೇಲೆ ನೀವು ಅಲ್ಲಿ ಟಾಪರ್ ಆದರೂ ಕೂಡ ನಿಮಗೆ ಜಾಸ್ತಿ ಸ್ಯಾಲ್ರಿ ಕೊಡೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಪ್ರಾಕ್ಟಿಕಲ್.